ನಮ್ಮ ದೇಶಕ್ಕೆ ಪುರುಷ ಸಿಂಹರ ಅಗತ್ಯ ಇದೆ. ನೀವು ಸಿಂಹಗಳಾಗಿ ಬಂಡೆಯಂತೆ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಸ್ಥಿರವಾಗಿ ನಿಲ್ಲಿ. ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳದಿರಿ. ಪ್ರಯತ್ನಕ್ಕೆ ಯಾವಾಗಲೂ ಜಯವಿದೆ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸಸ್. ನನ್ನ ಹೆಸರು ಪುಷ್ಪ. ಸೊ ಇಂದಿನ ಕ್ಲಾಸಲ್ಲಿ ಕೆಲವೊಂದು CET ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡೋಣ ಆನ್ ದ ಚಾಪ್ಟರ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. Question: which response gives the correct coordination number and oxidation number of the transition metal atom in the given complex? So ಈ complex ನಲ್ಲಿ central atom is cobalt. So ಈ cobalt ನ ಪ್ರೈಮರಿ ವೇಲೆನ್ಸಿ ಹಾಗೂ ಸೆಕೆಂಡರಿ ವೇಲೆನ್ಸಿ, ಆಕ್ಸಿಡೇಷನ್ ನಂಬರ್ ನಾವು ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಕೋಆರ್ಡಿನೇಷನ್ ನಂಬರ್ ನ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಸೊ ಆ ಎರಡು ನಂಬರ್ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕೋಆರ್ಡಿನೇಷನ್ ನಂಬರ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಕೊಬಾಲ್ಟ್ ಸುತ್ತ ಇರ್ತಕ್ಕಂಥ ಲಿಗ್ಯಾಂಡ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು. ಅಮೈನ್ ಇದೆ, ವಾಟರ್ ಇದೆ, ಆಕ್ವಾ ಇದೆ ಹಾಗೂ ಕ್ಲೋರಿಡೋ ಇದೆ. ಸೊ ಈ ಮೂರು ಲಿಗ್ಯಾಂಡ್ಗಳು ಕೂಡ ಮೋನೋಡೆಂಟೇಟ್ ಲಿಗ್ಯಾಂಡ್, ಅಂದ್ರೆ ಒಂದು ಮಾಲಿಕ್ಯೂಲು ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಸೊ ಇದು ಅರ್ಥ ಆದ್ಮೇಲೆ ನಾವೀಗ ಎಷ್ಟು ಅಮೈನ್ಸ್ ಇದೆ, ಎರಡು ಅಮೈನ್ಸ್ ಇದೆ. ಒಂದು ಅಮೈನ್ ಒಂದು ಪೇರ್ ಕೊಟ್ರೆ ಎರಡು ಅಮೈನ್ ಎರಡು ಪೇರ್ನ ನಮ್ಮ ಸೆಂಟ್ರಲ್ ಆಟಮ್ಗೆ ಡೊನೇಟ್ ಮಾಡುತ್ತೆ. ಹಾಗೆ ಇಲ್ಲಿ ವಾಟರ್ ಕೂಡ ಎರಡು ಪೇರ್ ಇದೆ, ಎರಡು ಮಾಲಿಕ್ಯೂಲ್ ಇದೆ. ಸೊ ಅಗೇನ್ 2 pairs ಆರ್ ಕಮಿಂಗ್ ಫ್ರಮ್ ವಾಟರ್. ಒಂದು ಕ್ಲೋರೈಡ್ ವಿಲ್ ಗಿವ್ 1 pair. ಅದೇ ರೀತಿಯಲ್ಲಿ ಎರಡು ಕ್ಲೋರೈಡ್ಸ್ ಇರೋದ್ರಿಂದ ಎರಡು ಪೇರ್. ಸೊ ಟೋಟಲ್ 6 pairs ಆಫ್ ಎಲೆಕ್ಟ್ರಾನ್ಸ್ are coming towards the cobalt. ಸೊ ಅಂದ್ರೆ ನಾವು ಕೋಆರ್ಡಿನೇಷನ್ ನಂಬರ್ 6 ಅಂತ ಬರೀಬಹುದು. ಕೊಟ್ಟಿರೋ ಆಪ್ಷನ್ ಅಲ್ಲಿ 6 ಇರ್ತಕ್ಕಂಥದ್ದು ಇದು ಒಂದೇ ಆಪ್ಷನ್. ಸೊ ಸ್ಟ್ರೇಟ್ ಅವೇ ಯು ಕ್ಯಾನ್ ಟಿಕ್. ಓಕೆ, ಸೊ ಆಪ್ಷನ್ ನಮಗೆ ಗೊತ್ತಾಯ್ತು. ಆದ್ರೆ ಆಕ್ಸಿಡೇಷನ್ ನಂಬರ್ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಬಿಡೋಣ. ಸೊ ಆಕ್ಸಿಡೇಷನ್ ನಂಬರ್ ಅಮೈನ್ ಇಸ್ 0, ವಾಟರ್ ಇಸ್ ಆಲ್ಸೋ 0, ಕ್ಲೋರೈಡ್ ಇಸ್ -1. ಎರಡು ಕ್ಲೋರೈಡ್ಸ್ ಇರೋದ್ರಿಂದ 2 ಇದೆ, -2. ಆದ್ರೆ ಕಾಂಪ್ಲೆಕ್ಸ್ಗೆ ಪ್ಲಸ್ ಚಾರ್ಜ್ ಇದೆ. ಓಕೆ, ಸೊ ಈ ಪ್ಲಸ್ ಚಾರ್ಜ್ ಬರಬೇಕು ಮತ್ತೆ ಈ -2ನ ನಾವು ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಕೊಬಾಲ್ಟ್ +3 ಕೊಡ್ಲೇಬೇಕು. ಸೊ ಹಾಗಾಗಿ ಆಕ್ಸಿಡೇಷನ್ ನಂಬರ್ ಇಸ್ +3. ಅದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೋನೋಡೆಂಟೇಟ್ ಲಿಗ್ಯಾಂಡ್? ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುವಂತ ಲಿಗ್ಯಾಂಡ್. ಒಂದು ಮಾಲಿಕ್ಯೂಲ್ ಕೇವಲ ಒಂದೇ ಪೇರ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ. ಅದರಲ್ಲಿ EDTA ಎಕ್ಸಾಂಪಲ್ ಫಾರ್ ಪಾಲಿಡೆಂಟೇಟ್ 6 pairs ಎಲೆಕ್ಟ್ರಾನ್ಸ್ ಕೊಡುತ್ತೆ. ಒಂದು EDTA 6 pairs ಎಲೆಕ್ಟ್ರಾನ್ಸ್ ಕೊಡುತ್ತೆ. ಇದು ಆಕ್ಸಾಲಿಕ್ ಆಸಿಡ್, ಇದು 2 pairs ಎಲೆಕ್ಟ್ರಾನ್ಸ್ ನ ಕೊಡುತ್ತೆ. ಹಾಗೂ ಈ ಮಾಲಿಕ್ಯೂಲ್ ಎಥಿಲಿನ್ ಡಯಾಮಿನ್ ಏನಿದೆ ಇದು ಕೂಡ 2 pairs ಎಲೆಕ್ಟ್ರಾನ್ಸ್ ಕೊಡುತ್ತೆ. ಹಾಗಾಗಿ ಸೈನೈಡ್ ಇಸ್ ದ ಕರೆಕ್ಟ್ ಆನ್ಸರ್. Which of the following can function as a chelating agent? Chelating agent ಅಂದ್ರೆ ಲಿಗ್ಯಾಂಡ್ ವಿಚ್ ಕ್ಯಾನ್ ಡೊನೇಟ್ ಮೋರ್ ದನ್ 1 pair ಆಫ್ ಎಲೆಕ್ಟ್ರಾನ್ಸ್ ನಾವು ಅಂದ್ರೆ ಡೈಡೆಂಟೇಟ್ ಹಾಗೂ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ನ ಕೀಲೇಟಿಂಗ್ ಏಜೆಂಟ್ ಅಂತ ಕರಿಬಹುದು. ಇಂದಿನ ಎಕ್ಸಾಂಪಲ್ ನೀವು ನೋಡಿದ ಹಾಗೆ EDTA, ಎಥಿಲಿನ್ ಡಯಾಮಿನ್ ಹಾಗೂ ಆಕ್ಸಾಲಿಕ್ ಆಸಿಡ್ 2 pairs 6 pairs ಎಲ್ಲ ಕೊಡುತ್ತಲ್ಲ, ಹಾಗಾಗಿ ಅವುಗಳನ್ನ ನಾವು ಕೀಲೇಟಿಂಗ್ ಏಜೆಂಟ್ ಅಂತ ಕರಿಬಹುದು. ಸೊ ಇಲ್ಲಿ ನೀವು ನೋಡಿದ ಹಾಗೆ ಈ ಮಾಲಿಕ್ಯೂಲ್ ನಲ್ಲಿ ಕೇವಲ ಸಲ್ಫರ್ ಮಾತ್ರ ಲೈಗೇಟಿಂಗ್ ಆಟಮ್ ಕೇವಲ ಒಂದು, ಇಲ್ಲಿ ಆಕ್ಸಿಜನ್ ಮಾತ್ರ ಲೈಗೇಟಿಂಗ್ 1 pair ಕೊಡುತ್ತೆ. ಹಾಗೂ ಸೈನೈಡ್ ಅಲ್ಲಿ ಕೂಡ ಸಲ್ಫರ್ ಕೊಡಬಹುದು ಅಥವಾ ನೈಟ್ರೋಜನ್ ಕೊಡಬಹುದು. ಓಕೆ, ಸೊ ಎಲ್ಲ ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ ಆಗಿದೆ. ಆದ್ರೆ ಇಲ್ಲಿ ನೈಟ್ರೋಜನ್ ಕೂಡ 1 pair ಕೊಡುತ್ತೆ, ಆಕ್ಸಿಜನ್ ಕೂಡ 1 pair ಎಲೆಕ್ಟ್ರಾನ್ಸ್ ನ ಕೊಡುತ್ತೆ. ಸೊ ಇಲ್ಲಿ ಡೈಡೆಂಟೇಟ್ ಲಿಗ್ಯಾಂಡ್ ಆಗಿರೋದ್ರಿಂದ ಕೀಲೇಟಿಂಗ್ ಏಜೆಂಟ್ ಇಸ್ ದ ಆಪ್ಷನ್ ಸಿ. ನೆಕ್ಸ್ಟ್ ಒನ್, ಇದನ್ನ ನಾವು ಗ್ಲೈಸೇಟ್ ಅಯಾನ್ ಅಂತ ಕರೀತಾರೆ. ಓಕೆ, ಕನ್ಸಿಡರ್ ದಿ ಕೋಆರ್ಡಿನೇಷನ್ ನಂಬರ್ ಫಾರ್ ದಿಸ್ ಕಾಂಪ್ಲೆಕ್ಸ್. ಓಕೆ, ಈ ಕಾಂಪ್ಲೆಕ್ಸ್ ನ ನಾವು ಕನ್ಸಿಡರ್ ಮಾಡಿ ವಾಟ್ ಇಸ್ ದ ಲೆವಿಸ್ ಆಸಿಡ್ ಅಂತ ಹೇಳಬೇಕು. ಲೆವಿಸ್ ಆಸಿಡ್ ನ ರಿಕಾಲ್ ಮಾಡ್ಕೊಳ್ಳಿ. ಲೆವಿಸ್ ಆಸಿಡ್ಸ್ ಆರ್ ಎಲೆಕ್ಟ್ರಾನ್ ಎಕ್ಸೆಪ್ಟರ್ಸ್. ಸೊ ಈ ಕಾಂಪ್ಲೆಕ್ಸ್ ನಲ್ಲಿ ಯಾವ್ದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಕಾಂಪ್ಲೆಕ್ಸ್ ನಲ್ಲಿ ಒಂದು ಕೌಂಟರ್ ಅಯಾನ್ ಇರುತ್ತೆ, ಸೆಂಟ್ರಲ್ ಆಟಮ್ ಇರುತ್ತೆ, ಲಿಗ್ಯಾಂಡ್ ಇರುತ್ತೆ. ಆ ಮೂರರಲ್ಲಿ ಲಿಗ್ಯಾಂಡ್ ಕೆಲಸ ಏನು? ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡೋದು. ಕೌಂಟರ್ ಅಯಾನ್ ಕೆಲಸ ಏನು? ನ್ಯೂಟ್ರಲೈಸ್ ಮಾಡೋದು. ಚಾರ್ಜ್ ಏನಾದ್ರು ಇದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋದು ಕೌಂಟರ್ ಅಯಾನ್ ಕೆಲಸ. ಇನ್ನು ಸೆಂಟ್ರಲ್ ಆಟಮ್ ಕೆಲಸ ಎಲೆಕ್ಟ್ರಾನ್ಸ್ ಬರೋದನ್ನ ತನ್ನ ಆರ್ಬಿಟಲ್ಸ್ ನಲ್ಲಿ ಇಟ್ಕೊಳ್ಳೋದು. ಸೊ ಹಾಗಾಗಿ
electron acceptors are nothing but the central metal. Okay, so this is a wrong option because ಇಲ್ಲಿ ಪೂರಾ ಕಾಂಪ್ಲೆಕ್ಸ್ ಕೊಟ್ಟಿರೋದ್ರಿಂದ ಅದನ್ನ ನಾವು ತಗೊಳ್ಳಿಕ್ಕಾಗಲ್ಲ. ಇಲ್ಲಿ ಲಿಗ್ಯಾಂಡ್ ಕೊಟ್ಟಿದ್ದಾರೆ, ಲೆವಿಸ್ ಆಸಿಡ್ ಕೇಳಿರೋದ್ರಿಂದ ಲಿಗ್ಯಾಂಡ್ಸ್ ಆರ್ ಲೆವಿಸ್ ಬೇಸಿಸ್, ಸೊ ಅದು ಕೂಡ ರಾಂಗ್ ಆಪ್ಷನ್. ಬಟ್ ಇಲ್ಲಿ ಪ್ಲಾಟಿನಮ್ ಹಾಗೂ ಪ್ಲಾಟಿನಮ್ 2+ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದನ್ನ ಚೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಪ್ಲಾಟಿನಮ್ ಅಂತ ಏನಿದೆ ಈ ಕಾಂಪ್ಲೆಕ್ಸ್ ನಲ್ಲಿ ಅದು ಚಾರ್ಜ್ಡ್ ಆಗಿರುತ್ತೆ. ಇಟ್ ವಿಲ್ ನೆವರ್ ಬಿ ಅ ನ್ಯೂಟ್ರಲ್ ಆಟಮ್. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ Pt2+, ನಾಟ್ ದಿ ಜಸ್ಟ್ ನ್ಯೂಟ್ರಲ್ ಆಟಮ್. ಸೊ ಇದೊಂದು ನೆನ್ಪಿಟ್ಕೊಳ್ಬೇಕು, ಕಾಂಪ್ಲೆಕ್ಸ್ ನಲ್ಲಿ ಸೆಂಟ್ರಲ್ ಆಟಮ್ ಇಸ್ ಅಯಾನಿಕ್ ಇನ್ ಸ್ಟೇಟ್. ಓಕೆ, ಸೊ ಹಾಗಾಗಿ Pt2+. ಸೊ ಹೇಗೆ Pt2+ ಅಂತ ಏನಾದರೂ ನೀವು ಅನ್ಕೊಳ್ತಾ ಇದ್ರೆ ದಿಸ್ ಇಸ್ ಸೋಡಿಯಂ +1, ಇಲ್ಲಿ 2 ಸೋಡಿಯಂ ಇರೋದ್ರಿಂದ +2 ಬರ್ಕೊಳ್ಬಹುದು ನಾವು. ಸೈನೈಡ್ ಇಸ್ -4 ಬಿಕಾಸ್ 1 ಸೈನೈಡ್ -1, 4 ಸೈನೈಡ್ ಇರೋದ್ರಿಂದ -4. ಸೊ +2 -4 ಹಾಗಾಗಿ -2 ಇರುತ್ತೆ. ಆ -2ನ ನಾವು ನ್ಯೂಟ್ರಲೈಸ್ ಮಾಡಲಿಕ್ಕೆ ಇಲ್ಲಿ +2 ಬೇಕೇ ಬೇಕು. ಸೊ ಪ್ಲಾಟಿನಮ್ ಇಸ್ +2. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. Next one, consider the coordination compound. The given compound, a coordinate covalent bond exists between. Coordinate covalent bond ಅಂದ್ರೆ ಲಿಗ್ಯಾಂಡ್ ಕಡೆಯಿಂದ ಎಲೆಕ್ಟ್ರಾನ್ಸ್ ಸೆಂಟ್ರಲ್ ಮೆಟಲ್ ಕಡೆಗೆ ಹೋಗುತ್ತೆ, ಅದನ್ನೇ ನಾವು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪೊಟ್ಯಾಷಿಯಮ್ ಇಸ್ ಅ ಕೌಂಟರ್ ಅಯಾನ್, ಹಾಗಾಗಿ ಪೊಟ್ಯಾಷಿಯಮ್ ಇರ್ತಕ್ಕಂಥ ಆಪ್ಷನ್ಸ್ನ ನೀವು ಈಸಿಯಾಗಿ ರೂಲ್ ಔಟ್ ಮಾಡಬಹುದು. ಉಳಿದಿದ್ದು ಕಾಪರ್ ಹಾಗೂ ಸೈನೈಡ್ ಅಯಾನ್ಸ್. ಇಲ್ಲಿ C and N ಇನ್ ಸೈನೈಡ್ ಇಸ್ ಅ ಲೈಗೇಟಿಂಗ್ ಆಟಮ್. ಓಕೆ, ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್ ಇರೋದಿಲ್ಲ, ಅಲ್ಲಿ ಬರೀ ಕೋವಲೆಂಟ್ ಬಾಂಡ್ ಇರ್ತದೆ. ಸೊ Cu2+ ಹಾಗೂ Cn ಮಧ್ಯೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್, ದಟ್ ಇಸ್ ಬಿಟ್ವೀನ್ ಲಿಗ್ಯಾಂಡ್ ಆ್ಯಂಡ್ ಸೆಂಟ್ರಲ್ ಮೆಟಲ್. ಸೊ ದ ಆಪ್ಷನ್ ಇಸ್ B. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ವಿಲ್ furnish Fe3+ ions in solution? ಸೊ Fe3+ ions ಬರ್ತಕ್ಕಂಥ ಕಾಂಪೌಂಡ್ ನಾವೀಗ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಯಾವುದೇ ಅಯಾನ್ ಕೂಡ ಅಯೋನೈಸ್ ಆಗಲ್ಲ. ದೇ ಆರ್ ಕಾಲ್ಡ್ as ದಿ ನಾನ್ ಅಯೋನೈಸೇಬಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನ ನಾವು ರೂಲ್ ಔಟ್ ಮಾಡಬಹುದು. ಅದೇ ರೀತಿಯಲ್ಲಿ ಸಿ ಕೂಡ ನಾವು ರೂಲ್ ಔಟ್ ಮಾಡಬಹುದು. ಓಕೆ, ಸೊ ಇದನ್ನ ನೋಡೋಣ. ಇದನ್ನ ನಾವು ಫೆರಿಕ್ ಸಲ್ಫೇಟ್ ಅಂತ ಹೇಳ್ತೀವಿ. ಇಲ್ಲಿ ಚಾರ್ಜ್ ಇಸ್ Fe3+ and SO4 2-. ನಾವು ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡಿ Fe3+ SO4 2-. ಸೊ ಆ ವೇಲೆನ್ಸಿನ ನಾವು ಇಂಟರ್ಚೇಂಜ್ ಮಾಡಿದ್ರೆ Fe2 SO4 ಥ್ರೈಸ್. ಸೊ ಹಾಗಾಗಿ ಈ ಕಾಂಪೌಂಡ್ ನಲ್ಲಿ ಐರನ್ ಚಾರ್ಜ್ ಇಸ್ +3 ಅಂತ ಹೇಳಬಹುದು. ನೆಕ್ಸ್ಟ್ ಒನ್, the IUPAC name for the complex is. so again same method ನಾವು ಫಾಲೋ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಲಿಗ್ಯಾಂಡ್ನ ಒಂದ್ ಕಡೆ ಬರ್ಕೊಳ್ಳೋಣ. ಇಲ್ಲಿ NO2 ಇದೆ, ಬರೀ NO2 ಅಂತ ಕೊಟ್ಟಿದ್ರೆ ಅದು ನೈಟ್ರೈಟೋ N ಅಂತ ತಗೊಳ್ಬೇಕು. ಇನ್ ಕೇಸ್ ONO ಅಂತ ಕೊಟ್ಟಿದ್ರೆ ಅದನ್ನ ನೈಟ್ರೈಟೋ O ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನೀವು ಆಂಬಿಡೆಂಟೇಟ್ ಲಿಗ್ಯಾಂಡ್ನ ರಿಕಾಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೈಟ್ರೈಟೋ N ಇರ್ತಕ್ಕಂಥ ಕಾಂಪೌಂಡ್ನ ನೋಡಿ. ಸೊ ಎಲ್ಲದರಲ್ಲೂ ನೈಟ್ರೈಟೋ N ಇದೆ, ಇಟ್ ಇಸ್ ಫೈನ್. ಬಟ್ ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟು ಅಮೈನ್ ಇದೆ. ಅಮೈನ್ ಇಸ್ ಫಸ್ಟ್ ಕಾಂಪೌಂಡ್. ಇಲ್ಲಿ ಪೆಂಟಾ ಅಮೈನ್ ಅಂತ ಬರೀಬೇಕು, ಯಾಕಂದ್ರೆ 5 ಅಮೈನ್ ಗ್ರೂಪ್ಸ್ ಇದೆ. ಸೊ ಪೆಂಟಾ ಅಮೈನ್, ಈ 2 ಆಪ್ಷನ್ ನಾವು ರೂಲ್ ಔಟ್ ಮಾಡಬಹುದು ಬಿಕಾಸ್ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಅದು ಅರೇಂಜ್ ಆಗಿಲ್ಲ. ಆದ್ರೆ ಈ 2ರಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಮೈನ್ ಆ ನಂತರ ನೈಟ್ರೈಟೋ ಬಂದಿದೆ. ಹಾಗಾಗಿ ಈ 2 as of now it is correct according to ligand. So next to cobalt ಎರಡರಲ್ಲೂ ಕೋಬಾಲ್ಟ್ ಇದೆ, ಕ್ಲೋರೈಡ್ ಇದೆ, ಅದರ ಆಕ್ಸಿಡೇಷನ್ ನಂಬರ್ ಬೇರೆ ಬೇರೆ ಇದೆ. ಸೊ ಈಗ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡೋಣ. ಅಮೈನ್ ಇಸ್ 0, ನೈಟ್ರೈಟೋ ಇಸ್ -1, ಕ್ಲೋರೈಡ್ ಇಸ್ -1 × 2, ಅದು
2 ಚಾರ್ಜ್ ಇರುತ್ತೆ, ಹಾಗೂ -1 -2 ಅಂದರೆ -3, ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೋಸ್ಕರ ಕೊಬಾಲ್ಟ್ ಕಡೆಯಿಂದ +3 ಬೇಕು. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ಡಿ. The IUPAC name of the coordination compound is, okay, so ಇಲ್ಲಿ ಇದು ಸೈನಿಡೋ. ಸೊ ಎಷ್ಟು ಸೈನಿಡೋ ಇದೆ? 6 ಸೈನಿಡೋ ಇದೆ, ಹಾಗೂ ಇಲ್ಲಿ ಪೊಟ್ಯಾಷಿಯಂ ಅನ್ನೋದು ಕೌಂಟರ್ ಅಯಾನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಆಪ್ಷನ್ನಲ್ಲಿ ಪೊಟ್ಯಾಷಿಯಂ ಹುಡ್ಕೊಳ್ಳಿ. ಸೊ ಡಿ ಇಸ್ ಅದು ಟ್ರೈ ಡೈ ಆ ಥರ ಎಲ್ಲ ನಾವು ಮೆನ್ಷನ್ ಮಾಡಲಲ್ಲ, ಜಸ್ಟ್ ಪೊಟ್ಯಾಷಿಯಂ ಅಂತ ಬರ್ತೀವಿ, ಹಾಗಾಗಿ ಡಿನ ರೂಲ್ ಔಟ್ ಮಾಡ್ಕೊಳ್ಳಿ. ಉಳಿದದ್ದು ಪೊಟ್ಯಾಷಿಯಂ 3ರಲ್ಲೂ ಇದೆ. ಹೆಕ್ಸಾಸೈನು, ಎಸ್ ಇಟ್ ಈಸ್ ದೇ. ಇದು ನಾವು ಆನಿಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ATE ನಲ್ಲಿ ಎಂಡ್ ಮಾಡ್ತೀವಿ ಅಂತ ನೀವಿಲ್ಲಿ ನೆನಪಿಸ್ಕೊಳ್ಬೇಕು. ಸೊ ಹಾಗಾಗಿ ಸಿ ಆಪ್ಷನ್ ಕೂಡ ರಾಂಗ್, ಬಿಕಾಸ್ ಅವರಿಲ್ಲಿ ಅಯರ್ನ್ ಅಂತ ಬರೆದಿದ್ದಾರೆ, ದಟ್ ಈಸ್ ರಾಂಗ್. ನೆಕ್ಸ್ಟ್ ಒನ್ ಹೆಕ್ಸಾಸೈನಿಡ್ ಆಫ್ ಫೆರೇಟ್, ಎರಡರಲ್ಲೂ ಕೂಡ 8 ಇಂದ ಎಂಡ್ ಆಗಿದೆ, ದಟ್ ಈಸ್ ಕರೆಕ್ಟ್, ಬಟ್ ಆಕ್ಸಿಡೇಷನ್ ನಂಬರ್ಸ್ ಬೇರೆ ಇದೆ. ಸೊ ನಾವೀಗ ಆಕ್ಸಿಡೇಷನ್ ನಂಬರ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಪೊಟ್ಯಾಷಿಯಂ ಇಲ್ಲಿ +3 ಆಗತ್ತೆ, ಬಿಕಾಸ್ 1 ಪೊಟ್ಯಾಷಿಯಂ +1, ಹಾಗೆ ಇಲ್ಲಿ 3 ಇರೋದ್ರಿಂದ +3 ಆಗತ್ತೆ. ಈ ಸೈನೈಡ್ಸ್ ಇಸ್ -6, 1 ಸೈನೈಡ್ -1, 6 ಸೈನೈಡ್ಸ್ ಇರೋದ್ರಿಂದ -6. ಸೊ -6 + 3 ಇಸ್ -6 ಇರುತ್ತೆ, ಸಾರಿ -3 ಇರುತ್ತೆ. ಆ -3ನ ನಾವು ನ್ಯೂಟ್ರಲೈಸ್ ಮಾಡಲಿಕ್ಕೆ ನಮಗೆ Fe +3 ಕೊಡುತ್ತೆ. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ಬಿ, ನಾಟ್ ಎ. ನೆಕ್ಸ್ಟ್ ಒನ್, ವಿಚ್ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ನೇಮ್ಡ್ ಇನ್ಕರೆಕ್ಟ್ಲಿ? ಓಕೆ, ಸೊ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಅಮೈನ್ ಇದೆ, 5 ಇದೆ. ಸೊ ಪೆಂಟಾ ಅಮೈನ್ ಕರೆಕ್ಟ್, ಕ್ಲೋರಿಡೋ ಕರೆಕ್ಟ್, ಕೊಬಾಲ್ಟ್ ಕರೆಕ್ಟ್, 3ನ ಅಂತ ಚೆಕ್ ಮಾಡೋಣ. -1, ಎಸ್ ಇದು -2, ಸೊ ಇದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ +3, ಎಸ್ ಇಟ್ ಇಸ್ ಕರೆಕ್ಟ್. ಓಕೆ, ಇದು ಬೇರೆದನ್ನು ಕ್ರಾಸ್ ಚೆಕ್ ಮಾಡೋಣ. ದಟ್ ಈಸ್ ನೆಕ್ಸ್ಟ್ ಒನ್, AG ಸೈನೈಡ್ ಮಾಲಿಕ್ಯೂಲ್, ಡೈ ಸೈನಿಡೋ ಕರೆಕ್ಟ್, ಸಿಲ್ವರ್ ಅರ್ಜೆಂಟ್. ಓಕೆ, ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಇರೋದ್ರಿಂದ ATE ಇಂದ ಎಂಡ್ ಮಾಡಬೇಕು, ಅದು ಕೂಡ ಕರೆಕ್ಟ್ ಆಗಿದೆ. ಹಾಗೂ ಇಲ್ಲಿ 1 ಅಂತ ಕೊಟ್ಟಿದ್ದಾರೆ ಆಕ್ಸಿಡೇಷನ್ ನಂಬರ್, ಅದನ್ನು ಕ್ರಾಸ್ ಚೆಕ್ ಮಾಡಿದರೆ ಸೈನೈಡ್ ನಮಗೆ -1 ಚಾರ್ಜ್ ಬರುತ್ತೆ, 2 ಸೈನೈಡ್ ಇರೋದ್ರಿಂದ -2. ಆ -2ನಲ್ಲಿ 1 ಮೈನಸ್ ಕಾಂಪ್ಲೆಕ್ಸ್ಗೆ ಹೋಗಿರೋದ್ರಿಂದ ಕೇವಲ +1 ಚಾರ್ಜ್ ಮಾತ್ರ ಸಿಲ್ವರ್ ಕಡೆಯಿಂದ ಬರ್ತಾ ಇದೆ, ಹಾಗಾಗಿ ಈ ಆಕ್ಸಿಡೇಷನ್ ನಂಬರ್ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಆಪ್ಷನ್ ಇಸ್ ಆಲ್ಸೋ ರೈಟ್, ಅಂದರೆ ಕರೆಕ್ಟ್ ಆಗಿದೆ. ಸೆಕೆಂಡ್ ಆಪ್ಷನ್ ಆಲ್ಸೋ ಕರೆಕ್ಟ್ ಆಗಿದೆ. ಥರ್ಡ್ ಆಪ್ಷನ್ ನೋಡೋಣ, ದಟ್ ಈಸ್ ಟೆಟ್ರಾ ಅಮೈನ್. ಎಸ್, ಟೆಟ್ರಾ ಅಮೈನ್, ಡೈಕ್ಲೋರಿಡೋ ಕರೆಕ್ಟ್, ಕೊಬಾಲ್ಟ್ ಕರೆಕ್ಟ್, ಕ್ಲೋರೈಡ್. ಸೊ ಇಲ್ಲಿ ಕೂಡ ಇದು 0 ಚಾರ್ಜ್, -2 -1, ಎಸ್ ಇಟ್ ಈಸ್ ಆಲ್ಸೋ +3. ಸೊ 3ನೇ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. 4ನೇ ಆಪ್ಷನ್ನಲ್ಲಿ ಡೈಎಥಿಲೀನ್, ಎಸ್, ಡೈ ಕ್ಲೋರೋ, ಎಸ್, ಪ್ಲಾಟಿನಮ್ 4 ಕ್ಲೋರೈಡ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ, ಇಲ್ಲಿ ABCD, ಪ್ಲಾಟಿನಮ್, ದಿಸ್ ಇಸ್ -2 +4. ಓಕೆ, ಸೊ ಈ ಕ್ವೆಶ್ಚನಲ್ಲಿ ರಾಂಗ್ ಆಪ್ಷನ್ ಮೈಟ್ ಹ್ಯಾವ್ ಬೀನ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಯಾವುದೇ ಹೆಸರು ಕೊಟ್ಟಿಲ್ಲ, ಹಾಗಾಗಿ ನೀವು ಇಲ್ಲಿ ಲಾಸ್ಟ್ ಆಪ್ಷನ್ ಮತ್ತು ಇದರಲ್ಲಿ 5 ಆಪ್ಷನ್ ಬೇರೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಇದನ್ನು ನೀವು ತೆಗೆದು ಡಿ ಆಪ್ಷನ್ ಅಂತ ಕೂಡ ಬರಿಬಹುದು. ದ ಕರೆಕ್ಟ್ ನೇಮ್ ಫಾರ್ ದಿಸ್ ಒನ್ ಇಸ್, ಬರ್ದ್ಬಿಡೋಣ ನಾವು ಕರೆಕ್ಟ್ ನೇಮ್ ಏನು ಅಂತ. ಸೊ ನಾವು ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ಒಂದು ಪಾರ್ಟ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಇಲ್ಲಿ ಕಾಂಪೌಂಡ್ ನಲ್ಲೇನೆ ಡೈ ಅಂತ ಬಂದ್ರೆ, ಓಕೆ, ಸೊ ಇಲ್ಲಿ ಮೊದಲು ಕೂಡ ಡೈ ಅಂತ ಬರಿಬಾರ್ದು, ಅದರ ಬದಲಿಗೆ ಬಿಸ್ ಅಂತ ಬರಿಬೇಕು. ಸೊ ಹಾಗಾಗಿ ಇದರ ಕರೆಕ್ಟ್ ಹೆಸರು ಇಸ್ ಬಿಸ್ ಎಥಿಲೀನ್ ಡೈ ಅಮೈನ್ ಡೈಕ್ಲೋರಿಡೋ ಪ್ಲಾಟಿನಮ್ 4 ಕ್ಲೋರೈಡ್ ಅಂತ. ಸೊ ಕೇವಲ ಈ ಬಿಸ್ ಅಂತ ಒಂದು ವರ್ಡ್ ಯೂಸ್ ಮಾಡದೇ ಇರೋದ್ರಿಂದ ಡಿ ಆಪ್ಷನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನಾವು ಇನ್ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡ್ತಿರೋದ್ರಿಂದ ಈ ಕ್ವೆಶ್ಚನ್ಗೆ ಆನ್ಸರ್ ಬಂದು ಡಿ.
ಓಕೆ, ಸೊ ಇಟ್ ಈಸ್ ಬಿಸ್ ಎಥಿಲಿನ್ ಡೈಅಮೀನ್ ಡೈ ಕ್ಲೋರೋ ಪ್ಲಾಟಿನಮ್ 4 ಕ್ಲೋರೈಡ್ ಆಗಿರಬೇಕಿತ್ತು, ಆದರೆ ಅವರು ಡೈ ಅಂತ ಯೂಸ್ ಮಾಡಿದ್ದಾರೆ. ಸೊ ಈ ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಈಗ ಎಥಿಲಿನ್ ಡೈಅಮೀನ್ ಅಥವಾ EDTA ಅದರಲ್ಲೆಲ್ಲ ನೇಮ್ನಲ್ಲೇ ಡೈ ಅಂತ ಬರೋದ್ರಿಂದ ನಾವು ಮೋರ್ ದ್ಯಾನ್ 1 ಕಾಂಪೌಂಡ್ ಇದ್ರೆ ಆಗ ಮತ್ತೆ ಡೈ ಟ್ರೈ ಅಂತ ಯೂಸ್ ಮಾಡಬಾರ್ದು. ಅದ್ರ ಬದಲಿಗೆ ಬಿಸ್ 3 ಮಾಲಿಕ್ಯೂಲ್ ಇದ್ರೆ ಟ್ರಿಸ್ ಅಂತ ಯೂಸ್ ಮಾಡಬೇಕು. Next one, determine the chemical formula for the compound diamine. So diamine, that is NH3 ಅನ್ನೋದು 2 ಇರುತ್ತೆ. Then tetra aqua water molecule 4 ಇರುತ್ತೆ, ಹಾಗೂ central atom iron and chloride. Okay, so ಈ molecule ಇದೆ ನೋಡೋಣ. ಇಲ್ಲಿ ಈ ರೀತಿಯಾದಂಥ ಮೊದಲನೇದು ಇಲ್ಲಿ ಕ್ಲೋರೈಡ್ ಕೌಂಟರ್ ಅಯಾನ್ ಆಗಿ ಆಕ್ಟ್ ಮಾಡಬೇಕು, ಬಟ್ ಇಲ್ಲಿ ಲಿಗ್ಯಾಂಡ್ ಆಗಿ ಆಕ್ಟ್ ಆಗ್ತದೆ. ಸೊ ಹಾಗಾಗಿ ಎ ಆಪ್ಷನ್ ರಾಂಗ್, ಹಾಗೆ ಡಿ ಆಪ್ಷನ್ ಕೂಡ ರಾಂಗ್. ನೆಕ್ಸ್ಟು ಅಯಾನ್ದು ಆಕ್ಸಿಡೇಷನ್ ಸ್ಟೇಟಸ್ ಇದು +2 ಇರುತ್ತೆ ಅಥವಾ +3 ಇರುತ್ತೆ. ನಮಗೆ ಕೊಟ್ಟಿರುವಂಥ ಕಾಂಪೌಂಡ್ನಲ್ಲಿ +2 ಕೊಟ್ಟಿದ್ದಾರೆ, ಅವರು 2 ಅಂತ ಹೇಳಿದ್ದಾರೆ. ಸೊ ಬೋತ್ ಅಮೈನ್ ಆಸ್ ವೆಲ್ ಆಸ್ ವಾಟರ್ ಆರ್ 0 ಚಾರ್ಜ್. ಇಲ್ಲಿ 2 ಬೇಕಾಗಿರೋದನ್ನ ನಾವು Cl2 ಅಂತ ಬರೀಲೇಬೇಕು. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ ರಾಂಗ್ ಆಪ್ಷನ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ದಿಸ್ ಒನ್. ನೆಕ್ಸ್ಟ್ ಒನ್, an octahedral complex is formed when central metal atom undergoes hybridization among the dash orbital. Okay, so octahedral ಅಂತ ಕೇಳಿರೋದ್ರಿಂದ ನಾವಿಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗಿರೋದು sp3d2. ಸೊ ಆಕ್ಟಾಹೆಡ್ರಲ್ ಅಂದರೆ 6 ಇಸ್ ದ ಕೋಆರ್ಡಿನೇಷನ್ ನಂಬರ್. ಒಂದು sp3d2 ಇರಬೇಕು ಅಥವಾ d2 sp3 ಆಪ್ಷನ್ ಇರಬೇಕು. ನಮಗೆ ಕೊಟ್ಟಿರೋಂಥ ಆಪ್ಷನ್ನಲ್ಲಿ sp3 ಇದು ಟೆಟ್ರಾಹೆಡ್ರಲ್ ಆಗುತ್ತೆ, dsp2 ಸ್ಕ್ವೇರ್ ಪ್ಲೇನರ್ ಆಗುತ್ತೆ, sp3d ಇಸ್ ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ, sp3d2 ಆಕ್ಟಾಹೆಡ್ರಲ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ sp3d2, ದಟ್ ಇಸ್ 4th ಆಪ್ಷನ್. Next one, in which of the following species does the transition metal ion have D3 configuration? Okay, so ಇದಕ್ಕೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತಾ ಹೋಗಬೇಕು. ಮೊದಲನೇದು ಕ್ರೋಮಿಯಂ ಬರೆಯೋಣ. ಕ್ರೋಮಿಯಂ ಅಟಾಮಿಕ್ ನಂಬರ್ ನೀವು ಫಸ್ಟ್ 30 ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ಬೇಕು. ಕ್ರೋಮಿಯಂ ಇಸ್ 24. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಆರ್ಗಾನ್ 4s1 3d5. ಓಕೆ, ಆದರೆ ಇಲ್ಲಿ ಅವರು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ 3+ ಅಂತ. ಇದ್ರದ್ದು 0 ಚಾರ್ಜ್ ಆಗಿರೋದ್ರಿಂದ ಲಿಗ್ಯಾಂಡ್ದು ಕ್ರೋಮಿಯಂ ಇಸ್ ಆಕ್ಚುಲಿ 3+ ಅಂತ ಅರ್ಥ, ಅಂದರೆ 3 ಎಲೆಕ್ಟ್ರಾನ್ಸ್ನ ಲಾಸ್ಟ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಈ ಕಾಂಪ್ಲೆಕ್ಸ್ನಲ್ಲಿ 3 ಎಲೆಕ್ಟ್ರಾನ್ಸ್ ನಾವು ರಿಲೀಸ್ ಮಾಡಬೇಕು. ಸೊ 1 ಎಲೆಕ್ಟ್ರಾನ್ 4s ಇಂದ ಹೋಗುತ್ತೆ, 2 ಎಲೆಕ್ಟ್ರಾನ್ಸು ಡಿ ಇಂದ ಹೋಗುತ್ತೆ. ಹಾಗಾಗಿ 4s0 3d3 ಇರುತ್ತೆ. ನಮಗೂ ಬೇಕಾಗಿರೋದು D3 ಓನ್ಲಿ. ಸೊ ದಿಸ್ ಇಸ್ ಸಪೋಸ್ ಟು ಬಿ ದ ಆನ್ಸರ್, ಅಂದರೆ ಮೊದಲನೇದೇ ಕರೆಕ್ಟ್ ಆನ್ಸರ್. ನಾವು ಉಳಿದದನ್ನ ಕ್ರಾಸ್ ಚೆಕ್ ಮಾಡೋಣ, ಅದು D3 ಇದೆಯಾ ಅಥವಾ ಬೇರೆ ಇದೆಯೋ ಅಂತ. ಸೊ ಕೊಬಾಲ್ಟ್ ಇಸ್ 27, ಆದರೆ ಇಲ್ಲಿ +2 ಚಾರ್ಜ್ ಕೊಟ್ಟಿದ್ದಾರೆ. ಸೊ 27 ಅಂತ ಅಂದರೆ ಆರ್ಗಾನ್ 4s2 3d7. ಸೊ +2 ಅಂತಂದ್ರೆ 4s0 3d7. ಸೊ ದಟ್ ಇಸ್ ನಾಟ್, ನಮಗೆ D3 ಬೇಕು, ಬಟ್ ಇಲ್ಲಿ D7 ಇದೆ. ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ನಲ್ಲಿ ಆರ್ಗಾನ್ 4s2 3d7. ಇಲ್ಲಿ ಕಾಂಪ್ಲೆಕ್ಸ್ -3 ಇದೆ. -3 ಅಂದ್ರೆ ಫ್ಲೋರೈಡ್ -6 ಇರೋದ್ರಿಂದ ಅಲ್ಲಿ ಕೊಬಾಲ್ಟ್ +3 ಇರುತ್ತೆ ಚಾರ್ಜು, ಇಲ್ಲಿ ಕೊಬಾಲ್ಟ್ 2+ ಇರುತ್ತೆ. ಸೊ ನಾವು 3+ ನ ಬರಿಬೇಕು ಅಂದರೆ 4s ವಿಲ್ ಬಿ 0 and 3d ವಿಲ್ ಬಿ 6. ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್. ಸೊ ನೆಕ್ಸ್ಟು ಅಯರ್ನ್ದು ಚೆಕ್ ಮಾಡೋಣ. ಅಯರ್ನ್ ಇಸ್ 26 ಅಂತ ಅಂದರೆ ಆರ್ಗಾನ್ 4s2 3d6 ಇರುತ್ತೆ. ಇಲ್ಲಿ ಆಕ್ಸಿಡೇಷನ್ ನಂಬರ್ ಇಸ್ +3. ಹಾಗಾಗಿ Fe3+ಗೆ ನೀವು ಕ್ರಾಸ್ ಚೆಕ್ ಮಾಡಿದರೆ ಆರ್ಗಾನ್ 4s0 ಇರುತ್ತೆ ಹಾಗೂ 3d5 ಇರುತ್ತೆ.
ಸೊ ನಮಗೆ ಕೊಟ್ಟಿರತಕ್ಕಂಥ ಆಪ್ಷನ್ನಲ್ಲಿ ಕೇವಲ ಕ್ರೋಮಿಯಂ ಮಾತ್ರ D3 ಕಾನ್ಫಿಗರೇಷನ್ ಇರುತ್ತೆ, ಉಳಿದ ಎಲ್ಲ ಮೆಟಲ್ಗಳು ಕೂಡ 7, 6 ಅಥವಾ 5 ಇರೋದ್ರಿಂದ ಕರೆಕ್ಟ್ ಆನ್ಸರ್ ಇಸ್ A. ನೆಕ್ಸ್ಟ್ ಒನ್, the coordination complex, this one has one unpaired electron. Which of the following statements are true? One unpaired electrons, complex nalle ಒಂದು unpaired electrons ಇದೆ ಅಂತೆ. ಸೊ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, 5 ಆಪ್ಷನ್. ಆ 5ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ದ ಕಾಂಪ್ಲೆಕ್ಸ್ ಇಸ್ ಆಕ್ಟಾಹೆಡ್ರಲ್. ಸೊ ಚೆಕ್ ಮಾಡೋಣ, ಆಕ್ಟಾಹೆಡ್ರಲ್ ಅಂದ್ರೆ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರಬೇಕು. ಇಲ್ಲಿ ವಾಟರ್ ಆಕ್ವಾ ಮಾಲಿಕ್ಯೂಲ್ ಇದೆ, 6 ವಾಟರ್ಸ್ ಇದೆ. ಎಸ್, ಇಟ್ ಇಸ್ ಕರೆಕ್ಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟ್, ದ ಕಾಂಪ್ಲೆಕ್ಸ್ ಇಸ್ ಅನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತಿದ್ದಾರೆ. ಚೆಕ್ ಮಾಡೋಣ. ಕಾಪರ್, atomic number 29, electronic configuration is argon 4s1 3d 10. so ಇಲ್ಲಿ charge of copper is +2, ಹಾಗಾಗಿ Cu2+ ಗೆ ನಾವು electronic configuration ಬರೆದ್ರೆ argon 4s0 3d 9 ಅಂದ್ರೆ ಈ ಡಿ ಆರ್ಬಿಟಲ್ ನಲ್ಲಿ 9 ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ 6 ಪೇರ್ಸ್ ಎಲೆಕ್ಟ್ರಾನ್ಸ್ ಏನ್ ಬರ್ತಿದೆ ಆಕ್ವಾ ಲಿಗ್ಯಾಂಡ್ ಕಡೆಯಿಂದ ಅಥವಾ ವಾಟರ್ ಕಡೆಯಿಂದ, ಆ 6ನ ನಾವು ಅಕಾಮಡೇಟ್ ಮಾಡಲಿಕ್ಕೆ ಆಬ್ವಿಯಸ್ಲಿ 4s ನ ಯೂಸ್ ಮಾಡಬೇಕು, 4p ನ ಯೂಸ್ ಮಾಡಬೇಕು ಹಾಗೂ 4d ನ ಯೂಸ್ ಮಾಡಬೇಕು. ಈ ಆರ್ಬಿಟಲ್ಸ್ ನ ಯೂಸ್ ಮಾಡೋದ್ರಿಂದ ನಾವು ಇದನ್ನ ಔಟರ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ಈ 3d ಆರ್ಬಿಟಲ್ ಇನ್ವಾಲ್ವ್ ಆಗಿದ್ರೆ ಅದನ್ನ ಇನ್ನರ್ ಕಾಂಪ್ಲೆಕ್ಸ್ ಅಂತ ಹೇಳ್ತಿದ್ವಿ. ಆದ್ರೆ ಇಲ್ಲಿ 4d ಇನ್ವಾಲ್ವ್ ಆಗಿರೋದ್ರಿಂದ ಹೈಬ್ರಿಡೈಸೇಷನ್ ಅಲ್ಲಿ ಔಟರ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಕರೆಕ್ಟ್. ಥರ್ಡ್ ಒನ್, ದ ಕಾಂಪ್ಲೆಕ್ಸ್ ಇಸ್ D2sp3 ಹೈಬ್ರಿಡೈಸೇಷನ್. ನೋ, ಎರಡನೇದು ಹಾಗೂ ಮೂರನೇ ಆಪ್ಷನ್ ಅಪೋಸಿಟ್. ಔಟರ್ ಕಾಂಪ್ಲೆಕ್ಸ್ ಅಂತ ಇದ್ರೆ ಅದ್ರದ್ದು ಹೈಬ್ರಿಡೈಸೇಷನ್ sp3d2 ಇರಬೇಕು. ಆದ್ರೆ ಇಲ್ಲಿ D2sp3 ಇನ್ನರ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ರಾಂಗ್ ಆಪ್ಷನ್. ಓಕೆ, ಸೊ ನಿಮ್ಮ ಆಪ್ಷನ್ ಅಲ್ಲಿ ಇವಾಗಲೇ ನೀವು ನೋಡ್ಕೊಳ್ಬಹುದು 1 ಹಾಗೂ 2 ಇರ್ತಕ್ಕಂಥ ಆಪ್ಷನ್ ಯಾವ್ದಿದೆ? ಬಿ 1ರಲ್ಲೇ 1 ಮತ್ತು 2 ಆಪ್ಷನ್ 2 ಒಟ್ಟಿಗೆ ಇರ್ತಕ್ಕಂಥದ್ದು. ಈಗ 5ನೇದು ಅಂತ ಇದೆ, ಅದನ್ನು ಒಂದು ಕ್ರಾಸ್ ಚೆಕ್ ಮಾಡ್ಬಿಡೋಣ. ದ ಕಾಂಪ್ಲೆಕ್ಸ್ ಇಸ್ ಡಯಾಮ್ಯಾಗ್ನೆಟಿಕ್. ನೋ, ಬಿಕಾಸ್ ಅವರೇ ಹೇಳಿದ್ದಾರೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ದಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾಗಿ 4th ಆಪ್ಷನ್ ಇಸ್ ರಾಂಗ್. The coordination number is 6. Yes, there are 6 ligands ಇದೆ, 6 water molecule. ಹಾಗಾಗಿ coordination number is 6. So 1, 2 and 5 are the correct statements. Next one. When the valence d orbitals of the central metal ion are split in energy in an octahedral ligand field, which orbitals are raised least in energy? Okay, so ಇಲ್ಲಿ ನಾವು ಎನರ್ಜಿ ಡಯಾಗ್ರಾಮ್ ನ ರಿಕಾಲ್ ಮಾಡ್ಕೊಳ್ಬೇಕು. ಕ್ರಿಸ್ಟಲ್ ಫೀಲ್ಡ್ ನಲ್ಲಿ ಕಲ್ತಿದ್ವಿ. ಓಕೆ, ಸೊ ದಿಸ್ ಇಸ್ ಎನರ್ಜಿ ಆಫ್ ಆರ್ಬಿಟಲ್ಸ್. ಓಕೆ, ಸೊ ಈ ಡಿ ಆರ್ಬಿಟಲ್ಸ್ ನ ನಾವು ಸ್ಪ್ಲಿಟ್ ಮಾಡಿದಾಗ ಆಕ್ಟಾಹೆಡ್ರಲ್ ನಲ್ಲಿ ಸೊ ಯಾವ ರೀತಿಯಾಗಿ ಸ್ಪ್ಲಿಟ್ ಆಗುತ್ತೆ? DXY, DYZ ಹಾಗೂ DZX, DZ² minus Y² DZ². ಓಕೆ, ಸೊ ಈ ರೀತಿಯಲ್ಲಿ ಕಾಂಪ್ಲೆಕ್ಸ್ ಸ್ಪ್ಲಿಟ್ ಆಗತ್ತೆ. ದಟ್ ಈಸ್ ಆರ್ಬಿಟಲ್ ವಿಲ್ ಗೆಟ್ ಸ್ಪ್ಲಿಟ್. ಓಕೆ, ಇದು ಡಿ ಆರ್ಬಿಟಲ್. ಸೊ ಈ ಕೆಳಗಡೆ ಆರ್ಬಿಟಲ್ ಏನಿದೆ ಇದನ್ನ ನಾವು T2G ಅಂತ ಕರಿತೀವಿ ಹಾಗೂ ಮೇಲ್ಗಡೆ ಇದನ್ನ EG ಅಂತ ಕರಿತೀವಿ. ಸೊ T2G ಇಸ್ ಲೋವರ್ ಎನರ್ಜಿ ಆರ್ಬಿಟಲ್ than EG. ಸೊ ಇಲ್ಲಿ ಯಾವ್ಯಾವ ಆರ್ಬಿಟಲ್ಸ್ ಇದೆ? DXY, DYZ and DZX. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಬಿ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ನಮಗೆ ಆನ್ಸರ್ ಸಿಗತ್ತೆ. ಸೊ ಇದು ಆಕ್ಟಾಹೆಡ್ರಲ್ ನಲ್ಲಿ ಈ ರೀತಿಯಾಗಿರುತ್ತೆ, ಟೆಟ್ರಾಹೆಡ್ರಲ್ ನಲ್ಲಿ ರಿವರ್ಸ್ ಆರ್ಡರ್ ನಲ್ಲಿ ಇರುತ್ತೆ. ಈ ಕೆಳಗಡೆ ಇರುತ್ತೆ, T2 ಮೇಲಿರುತ್ತೆ. ಅದನ್ನ ನೀವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಸೊ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಅವರು ಆಕ್ಟಾಹೆಡ್ರಲ್ ಅಂತ ಕೇಳಿರೋದ್ರಿಂದ this should be the correct option. Next one, how many unpaired electrons are there in a strong field iron 2 octahedral complex? Okay,
ಸೊ ಅವರಿಲ್ಲಿ ಸ್ಟ್ರಾಂಗ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸ್ಟ್ರಾಂಗ್ ಫೀಲ್ಡ್ ಅಂದರೆ ಅರ್ಥ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇದೆ. ಓಕೆ, ಸೊ ಅಯರ್ನ್ ಅಂತ ಹೇಳಿದ್ದಾರೆ. Fe26 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಆರ್ಗಾನ್ 4s2 3d6. ಸೊ Fe2+ ಅಂತ ಹೇಳಿರೋದ್ರಿಂದ s2 ಎಲೆಕ್ಟ್ರಾನ್ಸ್ ನಾವೀಗ ರಿಮೂವ್ ಮಾಡಬೇಕು. ಇಟ್ ವಿಲ್ ಬಿ 4s0 3d6 ಇರುತ್ತೆ. 1 2 3 4 5 ಹಾಗೂ 6th ಎಲೆಕ್ಟ್ರಾನ್. ಓಕೆ, ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಅಂತ ಹೇಳಿದ್ದಾರೆ. ಸ್ಟ್ರಾಂಗ್ ಫೀಲ್ಡ್ ಅಂದರೆ ವಾಟ್ ಈಸ್ ದಟ್? ವೆರಿ ಸ್ಟ್ರಾಂಗ್ ಲಿಗ್ಯಾಂಡ್ ವಿಲ್ ಬಿ ದೇರ್, ಲೈಕ್ ಸೈನೈಡ್ ಅಥವಾ ಅಮೈನ್. ಸೊ ಈ ರೀತಿಯಾದಂಥ ಲಿಗ್ಯಾಂಡ್ಸ್ಗಳಿರುತ್ತೆ. ಸೊ ಆಗ ಏನಾಗುತ್ತೆ, ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ಪೇರ್ ಅಪ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಪೇರ್ಡ್ ಅಪ್. ಸೊ ಇಲ್ಲಿ ಅನ್ಪೇರ್ ಎಲೆಕ್ಟ್ರಾನ್ಸ್ ಇರೋದು ಕಾಂಪ್ಲೆಕ್ಸ್ ನಲ್ಲಿ ಏನಾಗುತ್ತೆ, ಪೇರ್ ಅಪ್ ಆಗುತ್ತೆ. ಸೊ ಹಾಗಾಗಿ ಎರಡು ಆರ್ಬಿಟಲ್ ನಮಗೆ ಎಂಟಿ ಆಗಿ ಸಿಗತ್ತೆ. ಆ್ಯಂಡ್ ದೇರ್ ಆರ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಾವೀಗ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ಇಸ್ 0. ಓಕೆ, ಸೊ ಅವರು ಈ ಫೀಲ್ಡ್ ಯಾವುದು ಅಂತ ಕೊಡದೆ ಹಾಗೆ ಐರನ್ 2 ಅಂತ ಹೇಳಿದ್ರೆ ಆನ್ಸರ್ ವುಡ್ ಹ್ಯಾವ್ ಬಿನ್ 4. ಬಟ್ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ, ಸ್ಟ್ರಾಂಗ್ ಫೀಲ್ಡ್ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್. ಹಾಗಾಗಿ ಸ್ಟ್ರಾಂಗ್ ಲಿಗ್ಯಾಂಡ್ ಇರುವಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಲ್ಲ ಪೇರಪ್ ಆಗೋದ್ರಿಂದ ನಮಗೆ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸಿಗೋದಿಲ್ಲ. Next question, among the following ions which one has the highest paramagnetism? ಸೊ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಅಂದರೆ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬೇಕು. ಸೊ ಯಾವುದ್ರಲ್ಲಿ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದು ಜಾಸ್ತಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ನಾವು ಹೇಳ್ಬೋದು. ಸೊ ಈಗ ನಾವು ಒಂದೊಂದನ್ನೇ ಕಾಂಪ್ಲೆಕ್ಸ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲನೇದು ಕ್ರೋಮಿಯಂ. ಸೊ ಕ್ರೋಮಿಯಂ 3+. ಕ್ರೋಮಿಯಂ 3+ ಅಂದರೆ 3 ಎಲೆಕ್ಟ್ರಾನ್ಸ್ ಹ್ಯಾವ್ ಬಿನ್ ಲಾಸ್. ಸೊ ಆರ್ಗಾನ್ ಹಾಗೆ ಇರುತ್ತೆ. ಒಂದು ಎಲೆಕ್ಟ್ರಾನು 4s ಇಂದ ಡೊನೇಟ್ ಮಾಡಿದೆ, ಇನ್ನು 2 ಎಲೆಕ್ಟ್ರಾನ್ 3d ಇಂದ. ಸೊ ಇಟ್ ಇಸ್ 3d3. ಸೊ ಯು ಕ್ಯಾನ್ ರೈಟ್ 1 2 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಅಯಾನ್ Fe. ಇಲ್ಲಿ ಕಾಂಪ್ಲೆಕ್ಸ್ ನಲ್ಲಿ ಅದರ ಚಾರ್ಜು Fe2+. ಸೊ ಅಯಾನ್ is 26. ಸೊ 26 ನಲ್ಲಿ 2 ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ ಫ್ರಮ್ 4s ಆರ್ಬಿಟಲ್. ಸೊ ಇಟ್ ವಿಲ್ ಬಿ 3d6. 1 2 3 4 5 6. ನೆಕ್ಸ್ಟ್ ಕಾಪರ್. ಇಲ್ಲಿ ಕಾಪರ್ 2+ ಇದೆ. ಅಟಾಮಿಕ್ ನಂಬರ್ 29. ಸೊ 2 ಎಲೆಕ್ಟ್ರಾನ್ಸ್ ನಾವು ಡೊನೇಟ್ ಮಾಡಬೇಕು ಕಾಪರ್ ಕಡೆಯಿಂದ. ಸೊ ಒಂದು ಎಲೆಕ್ಟ್ರಾನ್ 4s ಇಂದ ಡೊನೇಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ 3d ಕಡೆಯಿಂದ ಡೊನೇಟ್ ಆಗುತ್ತೆ. ಸೊ 3d9. ಸೊ 3d9 ಅಂತ ಅಂದರೆ 9 ಎಲೆಕ್ಟ್ರಾನ್ಸ್ ಇನ್ ದಿ ಕಾಪರ್ 2+. ಲಾಸ್ಟ್ ಒನ್ ಜಿಂಕ್. ಸೊ ಜಿಂಕ್ ಚಾರ್ಜಸ್ 2+. ಹಾಗೂ ಇದು ಆರ್ಗಾನ್ 4s ಕಡೆಯಿಂದ 2 ಎಲೆಕ್ಟ್ರಾನ್ಸ್ ಡೊನೇಟ್ ಆಗಿದೆ, 3d ಎಲೆಕ್ಟ್ರಾನ್ಸ್ ಹಾಗೆ ಇರುತ್ತೆ, 3d10. ಸೊ ಹಾಗೂ ಅದನ್ನು ನಾವು ಎಲ್ಲ ಪೇರಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವಿಲ್ಲಿ ನೋಡಿದಾಗ ಕ್ರೋಮಿಯಂನಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಐರನ್ನಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಕಾಪರ್ನಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಹಾಗೂ ಜಿಂಕಲ್ಲಿ 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ ಹೈಯೆಸ್ಟ್ ಪ್ಯಾರಾಮ್ಯಾಗ್ನೆಟಿಸಮ್ ಅಂದರೆ ಮೋರ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೋರ್ ವಿಲ್ ಬಿ ದ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನೀವು ರಿಕಾಲ್ ಮಾಡ್ಕೊಳ್ಳಿ. ಈ ಫಾರ್ಮುಲಾ ನಾವು ಕಲ್ತಿದ್ವಿ, ಎನ್ ಇಸ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ನೀವಿಲ್ಲಿ ಈ ಫಾರ್ಮುಲಾಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಅಪ್ಲೈ ಮಾಡಿದ್ರೆ ಎಷ್ಟು ಬೋರ್ಸ್ ಮ್ಯಾಗ್ನೆಟಾನ್ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆದರೆ ಅವ್ರು ನಮಗೆ ಆ ಕ್ವೆಶನ್ ಕೇಳಲಿಲ್ಲ, ಜಸ್ಟ್ ಯಾವುದು ಹೈಯೆಸ್ಟ್ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಕೇಳಿರೋದ್ರಿಂದ ಮೋರ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಮೋರ್ ವಿಲ್ ಬಿ ದ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಅಯಾನ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Okay, I hope these questions will help you in solving and understanding the concept. Thank you so much.